ಸ್ಟಡಿ ಪ್ಲಸ್ ವ್ಲಾಗಿಂಗ್ ಸ್ವಲ್ಪ ಎಕ್ಸಾಮ್ ಟೈಮ್ಸಲ್ಲಿ ತುಂಬ ಕಷ್ಟ ಆಗೋಗುತ್ತೆ. ಬಟ್ ಆದರೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಎರಡೂ. ನನಗೆ ಏನಪ್ಪ ಬಟ್ ಏನಂದರೆ ಎಡಿಟಿಂಗ್ ಮತ್ತು ಅದೂ ಸ್ವಲ್ಪ ಫೋಕಸ್ ಮಾಡೋಕ್ಕಾಗಲ್ಲ ವ್ಲಾಗಿಂಗಿಗೆ. ಯಾರು ಅಲ್ಲ ಅವ್ನು ಸರಿ, ನೀನು ನಾನು ಸಾಕು ಚೆನ್ನಾಗಿ ಕಾಣ್ತಿದ್ದೀನಿ ಸುಮಾರಾಗಿ. ಅಲ್ಲ ಅವ್ನು ನೀನು ಚೆನ್ನಾಗಿ ಕಾಣ್ತಿದ್ದೆ ಅಂತ ಯಾರು ಹೇಳಿದ್ರು? ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ತಿಂಡಿಗೆ ಅಂತ ಬಂದೆ. ಮಮ್ಮಿ ಅಕ್ಕಿ ರೊಟ್ಟಿ ಹಾಕ್ಕೊಡ್ತಾ ಅದಕ್ಕೆ ಕಾಯ್ತಾ ಇದ್ದೀನಿ. ಇಲ್ಲಿ ಇದ್ದಿದ್ದೆಲ್ಲ ಜಾಗ ಚೇಂಜ್ ಮಾಡಿಬಿಟ್ಟವ್ರೆ, ಏನೇನು ಎಲ್ಲ ತೆಗ್ದಲ್ಲಿ ಶಿಫ್ಟ್ ಮಾಡಿಬಿಟ್ಟವ್ರೆ. ಅವ್ರು ತಿಂಡಿ ಕೊಡಬೇಕು ಹಾಕ್ತವ್ರೆ. ನಾನು ಈಗ ಜಸ್ಟ್ ಬಂದೆ, ಹಾಕ್ಕೊಟ್ಟಾರ ತಿಂಡಿ ಮಾಡ್ಕೊಂಡು ಅಂಗಡಿ ಹತ್ರ ಹೋಗ್ತೀನಿ. ಸ್ವಲ್ಪ ನೆಟ್ ಇರಲಿಲ್ಲ, ಅದಕ್ಕೋಸ್ಕರನೇ ಇಲ್ಲಿಗೆ ಬಂದು ಕೂತಿದ್ದೀನಿ. ಫೋನಲ್ಲಿ ನೆಟ್ವರ್ಕ್ ಹಾಕ್ಕೊಟ್ರು ನಮ್ಮಮ್ಮ. ಇದು ಯಾವ್ದಮ್ಮ ಹೊಸ ಪ್ಲೇಟು? ತಿಂದ್ಬಿಟ್ಟು ನಾವು ಅಪ್ಪನ ಕಳ್ಸಕ್ಕೆ ಹೋಗ್ತೀನಿ ಜಲ್ದಿ ಅಂಗಡಿ ಹತ್ರ. ಹೇಳ್ತೀನಿ ಅಂತಿದ್ದಲ್ಲ, ಬಿಸಿಲಲ್ಲಿ ಓದಿ ಫುಲ್ಲು ಬಿಸಿಲಲ್ಲಿ ಓದಿ ಬಿಸಿಲು ನೋಡು. ಈ ರೂಮಲ್ಲಿ ಫ್ಯಾನ್ ಹಾಕೊಂಡು ಓದೋದಕ್ಕೆ ಮಜ್ಜಿಗೆ ತಂದಿದ್ದೀನಿ. ಮಜ್ಜಿಗೆ ಕುಡಿಯೋಣ ಅಂದ್ರೆ ಹೆಂಗಾಡ್ತಂದು ನೋಡಿ ಬಿಸಿಲಲ್ಲಿ. ಬೆಳ್ಳು ಕಳ್ಳಿ ಅಂತ ಫ್ಲಾಶ್ ಲೈಟ್ ಕತೆ ಹೊಡಿಬೇಡ ನಮ್ತ ಬಿಸಾಗಾನಾಯ್ತು. ಕ್ಯಾಮ್ರಾದಲ್ಲಿ ಹುಡುಗಿರ್ ನೋಡ್ತಾರೆ ಅಂತ ಬೆಳ್ಳಗ್ ಕಾಣ್ಲಿ ಅಂತ ತಿಳಿ ತೋರ್ಸೋಣ. ಬೆಳ್ಳಗ್ ಮಾಡೋಣ ಅಂತಾಗೆ ಸಿಂಗಲ್ ಆಗೋಣ ಅಂತಾಗೆ. ತೋರ್ಸೋಣ. ನೀನು ಯಾರು? ಅವನ್ ಸರಿ, ನೀನು ನಾನು ಸಾಕು ಚೆನ್ನಾಗಿ ಕಾಣ್ತಿದ್ದೀನಿ ಸುಮಾರಾಗಿ. ಅಲ್ಲ ಅವ್ನು ನೀನ್ ಚೆನ್ನಾಗಿ ಕಾಣ್ತಿದ್ದೆ ಅಂತ ಯಾರು ಹೇಳಿದ್ರು? ಚೆನ್ನಾಗಿ ಕಾಣ್ತಲ್ವಾ? ಅಲ್ಲ ಹೆಂಗ್ ಕಾಣ್ತೀನಿ ಅಂತ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಯಾರು ಹೇಳಿದ್ರು ನಿಂಗೆ? ಅಲ್ಲ ಚೆನ್ನಾಗಿ ಕಾಣ್ತಿದ್ದೆ ಅಂತ ನೀನೇ ಅನ್ಕೊಂಬಿಟ್ಟ. ಹಂಗಾರೆ ಈಗ ನೀನು ಫಿಲಮ್ ಹೀರೋ ಅಲ್ಲ, ಇವನೇ ಚೆನ್ನಾಗಿ ಕಾಣ್ತಾವ ಅಂತ ಅನ್ಕೊಂಡ್ಬಿಟ್ಟವ್ನಿ ಎಲ್ಲ. ನೀನೇ ಹೀರೋ. ಇನ್ನೊಂದ್ಸತಿ ಹೇಳು. ಅಲ್ಲ ಅದೇನೋ ಆ ಕಡೆ ಕಿರಿಕಂ ಮಾಡೋದಲ್ಲ ಮಾಡಿ ಇನ್ನೊಂದ್ಸತಿ. ಎಷ್ಟು ಫಿಲಮ್ ತೆಗ್ದಪ್ಪ? ತೆಗಿತೀನಿ. ನಿನ್ನೆ ಡೈರೆಕ್ಟರ್, ಅದಕ್ಕೆ ಕ್ಯಾಮ್ರಾ ಹಿಡಿಯೋದಲ್ಲ. ಡೈರೆಕ್ಟರ್ ಅಲ್ಲ, ಕ್ಯಾಮ್ರಾ ಹಿಡಿಯೋದು. ಕ್ಯಾಮ್ರಾಮ್ಯಾನ್ ಹಿಡಿಯೋದು ಡೈರೆಕ್ಷನ್. ಒಂದ್ ನಿಮಿಷ ಆಯ್ತಾ? ಇಲ್ಲ, ಕಂಟೆಂಟ್ 2:36 ಮನೇಲಿದ್ದೆ. ಇವಾಗ ಹೋಗ್ತಾ ಇದ್ದೀನಿ ಅಂಗಡಿ ಹತ್ರಕ್ಕೆ. ಈಚೆ ಸಾಂಗ್ ಆಗ್ಬಿಟ್ಟಾರೆ, ಅದು ಫಂಕ್ಷನ್ ಐತೆ ಅನ್ಸುತ್ತೆ. ಬಿಸಿಲು ಹಿಂದೆ ಬೀಳ್ತಾ ಅದಕ್ಕೆ ಶಾಡೋ ಗೊತ್ತಾಯ್ತು, ಇಲ್ಲಾಂದರೆ ಗೊತ್ತಿರಲಿಲ್ಲ. ಇದು ನಡ್ಕೊಂಡು ಇಲ್ಲಿಂದ ಎಂಡಿಗೆ ಹೋದರೆ ನಮ್ಮ ಅಂಗಡಿ 2 minutes ಟ್ರಾವೆಲ್. ಮನೆಗೂ ಅಂಗಡಿ ಗೊತ್ತು ನನಗಷ್ಟೇ. ಸಿಂಪಲಾಗಿ ಹಿಂಗೆ ಹೋಗೋದು, ಹಿಂಗೆ ಬರೋದು. ಇವಾಗ ಕ್ರಿಕೆಟ್ ಆಡೋಕ್ಕೆ ಬಂದು ನಾನು ಜೋಕರ್ ಹೋಗಲಿ. ನಾನು ಜಲ್ದಿ ಹೋಯ್ತೀನಿ ಗುರು. ನಾನು ಜೋಕರು, ನಾನು ಗಡಪ್ಪ ಜೋಕರ್. ಕೊಡೋ ಜೋಕರ್ ಕೈಲಿ ಎಡ್ಡು ಟೈಲ್. ಯಾರು? ನಾನ್ ಜೋಕರ್ ಹೋಗಲಿ. ಅವನೇ ನಾನ್ ಜೋಕರ್ ಆಡೋದು. ನಾನು ಆಡೋದಿಲ್ಲ, ಹೋಗಿ ನಾನು ಜೋಕರು ಎಲ್ಲ ಹೇಳಿ. ಸೈಡ್ ಬನ್ನಿ. 5 ರೂಪಾಯಿ ಯಾರು? ನಂದದು ಕೊಡು. ಗೈಸ್ ಬಂದ್ಬಿಟ್ಟು ಮಲಗಿದ್ದೆ ಅಂದರೆ ಮಲಗಿಲ್ಲ, ಓದ್ಕೊಂಡು ಕೂತಿದ್ದೆ. ಅಲ್ಲೇ ಟೈಮ್ ಆಗೈತೆ. ಎಷ್ಟು ಗೊತ್ತಾ? ಸುಮಾರು ಟೈಮ್ ಆಗೋಗ್ಬಿಟ್ಟೈತೆ, ಬೇಜಾರಾಗೈತೆ. ಯಾಕೋ ಓದಿದ್ರೂ ತಲೆಗೆ ಹೋಯ್ತಾ ಇಲ್ಲ. ಓದ್ತಾನೇ ಇದ್ದೀನಿ ಬಟ್ ಎಷ್ಟು ಓದಿದ್ರೂ ತಲೆಗೆ ಹೋಯ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ಮಲ್ಕೊಂಬಿಟ್ಟಿದ್ದೆ. ಒಂದು 5 ನಿಮಿಷ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ಬೋದು ಓದೋಕ್ಕೆ ಅಂತ. ಹಂಗೆ ಮಲಗಿದ್ದೀನಿ, ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಟೆನ್ಷನ್ ಇಲ್ದಲೆ. ನಾಳೆ ಎಕ್ಸಾಮ್ ಐತೆ ಅಂತ. ಏನು ನಮ್ಮಮ್ಮ ಏನಾರು ನೋಡ್ಬೇಕು ಈ ವ್ಲಾಗ್ನ, ಹಿಂಗೆ ಮಲ್ಕೊಂಡಿರೋದನ್ನ ಬೈತಾರೆ. ಇವಾಗ ಮಲಗಿದ್ದೆ. ಇವಾಗ ಎದ್ಬಿಟ್ಟು ಏನಿಲ್ಲ, ಎಕ್ಸಾಮ್ ಸೀರಿಯಸ್ನೆಸ್ ಇವಾಗ ಬಿಟ್ಬಿಟ್ಟು ಫೋನೆಲ್ಲ ಚಾರ್ಜ್ ಹಾಕ್ಬಿಟ್ಟು ಎಡಿಟಿಂಗ್ ಆಮೇಲೆ ಮಾಡ್ತೀನಿ. ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ ತೆಗೆದುಬಿಟ್ಟು, ಸೊ ಅಲ್ಲಿವರೆಗೂ ಇವಾಗ ಸ್ಟಡಿ ಟೈಮ್. ಇವಾಗ ಏನೂ ಮಾಡೋಂಗಿಲ್ಲ. ಇನ್ನೇನು ನಾಳೆ ಒಂದು ಎಕ್ಸಾಮ್ ಆದರೆ ಮುಗೀತು. ಲ್ಯಾಬ್ ಇಂಟರ್ನಲ್ಸ್ 2 ಐತೆ, ಬಟ್ ಇದಾದರೆ ಮುಗೀತು. ಇವಾಗ ಜಲ್ದಿ ಓದ್ಕೋಬೇಕು ಫಾಸ್ಟಾಗಿ. ಮಲಗಿದೆ ಒಂದು 5 ನಿಮಿಷ ಮಲಗೋಣ ಅಂತ ಮಲಗಿದ್ದೀನಿ. ಫುಲ್ ಮಲ್ಕೊಂಡ್ಬಿಟ್ಟಿದ್ದೀನಿ, ಹಂಗೇನೆ ನಿದ್ದೆ ಬಂದ್ಬಿಟ್ಟು. ಅದಕ್ಕೆ ಇವಾಗ ಎದ್ದಿದ್ದೀನಿ. ಇವಾಗ ಏನಿಲ್ಲ, ಸ್ಟಾರ್ಟ್ ಮಾಡಬೇಕು ಓದೋಕ್ಕೆ. ಎಲ್ಲ ಇಲ್ಲೇ ಐತೆ, ಬುಕ್ ಇಲ್ಲೇ ಐತೆ. ಬುಕ್ಕಲ್ಲಿ ಬರೆದ್ಬಿಟ್ಟು ಸ್ವಲ್ಪ ಬರಿತಾನೆ ಮಲ್ಕೊಂಬಿಟ್ಟಿದ್ದೆ. ಇವಾಗ ಎದ್ದು ಕೂತ್ಕೊಂಡ್ಬಿಟ್ಟು ಓದೋಣ. ಇವಾಗ ಜಸ್ಟು ಓದ್ತಿದ್ದೆ. ಊಟ ಮುಗಿಸ್ಕೊಂಬರೋಣ ಅಂತ ಹೋಗಿದ್ದೆ. ಹಂಗೆ ಊಟ ಎಲ್ಲ ಮುಗಿಸ್ಕೊಂಬಂದು ಮತ್ತೆ ಓದೋಣ ಅಂತ ಕೂತ್ಕೊಂಡೆ. ಹಂಗೆ ಹೆಂಗೂ ವ್ಲಾಗ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ನಲ್ಲ ಅಂತ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೆ. ಸ್ಟಡಿ ಪ್ಲಸ್ ವ್ಲಾಗಿಂಗ್ ಸ್ವಲ್ಪ ಎಕ್ಸಾಮ್ ಟೈಮ್ಸಲ್ಲಿ ತುಂಬ ಕಷ್ಟ ಆಗೋಗುತ್ತೆ. ಬಟ್ ಆದರೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಎರಡೂ.
ನನಗೆ ಏನಪ್ಪ ಒಂದು ಜಾಸ್ತಿ ಹಿಂಸೆ ಅನಿಸ್ಲಿಲ್ಲ. ಬಟ್ ಏನಂದರೆ ನಾರ್ಮಲಲ್ಲೂ ಮನೇಲೇ ಇರ್ತೀನಿ, ಈಗಲೂ ಮನೇಲೇ ಇದ್ದೀನಿ. ಬಟ್ ಏನಂದರೆ ಎಡಿಟಿಂಗ್ ಮತ್ತು ಅದೂ ಸ್ವಲ್ಪ ಫೋಕಸ್ ಮಾಡೋಕ್ಕಾಗಲ್ಲ ವ್ಲಾಗಿಂಗಿಗೆ. ಸ್ಟಡಿಗೆ ಫುಲ್ ಮಾಡಬೇಕು. ಎಕ್ಸಾಮ್ಸ್ ಇಂಪಾರ್ಟೆಂಟೇನೆ, ಅದಕ್ಕೋಸ್ಕರ ಕೆರಿಯರ್ ಇಲ್ಲಿಲ್ಲ ಅಂದರೆ ಅಲ್ಲಿ ಮಾಡ್ಕೊಳ್ಳಿ, ಎಲ್ಲಾದ್ರೂ ಒಂದು ಕಡೆ ಕೆರಿಯರ್ ಬಿಲ್ಡ್ ಮಾಡಬೇಕಲ್ಲ, ಅದಕ್ಕೋಸ್ಕರನೇ ಹಂಗಂದ್ಬಿಟ್ಟು ಸ್ವಲ್ಪ ಕಷ್ಟ ಅಷ್ಟೇ. ಎಡಿಟಿಂಗು ಅಪ್ಲೋಡಿಂಗ್ ಟೈಮಲ್ಲಿ ನೈಟು ಜಲ್ದಿ ಮಲಗ್ಬಿಟ್ಟು ಬೇಗ ಎದ್ದೇಳೋಣ ಅಂದ್ಕೊಂಡ್ರೆ ಆಗಲ್ಲ. ಅದು ಸ್ವಲ್ಪ ಲ್ಯಾಗ್ ಮಾಡುತ್ತೆ ಟೈಮ್ನ, ಅದೊಂದು ಮೇಜರ್ ಪ್ರಾಬ್ಲಮ್ಮು. ಇಲ್ಲಾಂದರೆ ಏನಿಲ್ಲ, ಮಾಮೂಲಿ ಹೆಂಗೂ ಲಾಗಿಗೇನಿಲ್ಲ, ಬೇಜಾನ್ ಐಡಿಯಾಸ್ ಓಡಿಸ್ತಾ ಇರ್ತೀನಿ, ಮಾಡ್ತಾ ಇರೋದೇ ಅಭ್ಯಾಸ ಆಗ್ಬಿಟ್ಟೈತಿ. ಇವಾಗ ಏನು ಟೆನ್ಷನ್ ಇಲ್ಲ, ನೀಟಾಗಿ ಮಾಡ್ತಾಯಿರ್ತೀನಿ. ಸೊ ಅದೊಂದು ಸ್ವಲ್ಪ ಟೆನ್ಷನ್ ಅನಿಸ್ತದೆ ಅಷ್ಟೇ. ಎರಡೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಟ್ ಎ ಟೈಮು. ಈಗ ವ್ಲಾಗಿಂಗ್ ಪ್ಲಸ್ ಸ್ಟಡಿ ಎಕ್ಸಾಮ್ಸ್ಗೆ ಪ್ರಾಬ್ಲಮ್ಸ್ ಅಷ್ಟೇ. ನಾರ್ಮಲಲ್ಲೆಲ್ಲ ಏನು ಅನ್ಸಲ್ಲ, ಬಟ್ ಇವಾಗ ಒಂದು ಸ್ವಲ್ಪ ಸ್ಪೆಸಿಫಿಕ್ ಟೈಮಲ್ಲಿ ಹಂಗೆ ಅನಿಸ್ತದೆ. ಅಲ್ಲೇ ತುಂಬ ಟೈಮ್ ಹೋಗ್ಬಿಟ್ಟೈತೆ, ನಾನು ನೋಡೇ ಇಲ್ಲ. ಸೊ ಇವಾಗ ಅದಕ್ಕೆ ಇದು 2-3 ದಿವಸದಿಂದ ಮಾರ್ಕ್ ಮಾಡಿಬಿಟ್ಟು ಮಲಗೋಣ. ಅಲ್ಲೇ ಎಷ್ಟು ಸ್ವಲ್ಪ ಜಾಸ್ತಿನೇ ಆಗೈತೆ, ನಾನು ಟೈಮೇ ನೋಡಿಲ್ಲ, ಅಲ್ಲೇ ತುಂಬ ಜಾಸ್ತಿನೇ ಆಗೋಗೈತೆ. ಇವಾಗ ಇದು ಮಾರ್ಕ್ ಮಾಡಿಬಿಟ್ಟು ಜಲ್ದಿ ಮಲಗಬೇಕು, ಜಲ್ದಿ ಎದ್ದೇಳಬೇಕು, ಅದಕ್ಕೋಸ್ಕರ ಮಲಗ್ತಾ ಇದ್ದೀನಿ. ಎಷ್ಟಾಗೈತೆ ಅನ್ನೋದು ಇನ್ನೂ ನನಗೂ ಗೊತ್ತಿಲ್ಲ ನೀಟಾಗಿ, ಅದಕ್ಕೋಸ್ಕರನೇ ಇದನ್ನ ಇವಾಗ ಆಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ. ನಿದ್ದೆ ಇಲ್ಲ ಅಂದರೆ ಬೆಳಗ್ಗೆಯಿಂದ ನಿದ್ದೆ ಜಾಸ್ತಿ ಇವತ್ತು. ಓದಬೇಕಾದ್ರೆ ನಿದ್ದೆ ಬರೋದು ನಾನು ನೋಡಿದ್ದೀನಿ. ಬೆಡ್ಶೀಟ್ನೆಲ್ಲ ಜಲ್ದಿ ಹಾಕೊಂಡು ಟಕ ಅಂತ ಪಟ್ ಅಂತ ಮಲ್ಕೋಬೇಕು. ನಾನು ಇನ್ನೂ ಎಡಿಟಿಂಗ್ ಬೇರೆ ಐತೆ. ನೋಡಿ ಮೇಯ್ನ್ ಅದೇ ಮರ್ತೋಗಿದ್ದೀನಿ, ಇನ್ನೂ ಎಡಿಟಿಂಗ್ ಬೇರೆ ಮಾಡ್ಬಿಟ್ಟು ಮಲ್ಬೇಕು ಈ ವಿಡಿಯೋದು. ಹಿಂಗೆ ಮರ್ತೋದೆ, ಲ್ಯಾಪ್ಟಾಪ್ ಶಟ್ ಡೌನೇ ಮಾಡಲಿಲ್ಲ, ಹಂಗೆ ಸುಮ್ಮನೆ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದೀನಿ. ಚಾರ್ಜರ್ ಬೇರೆ ಇಲ್ಲಲ್ಲ ನೀಟಾಗೋದು, ಶಟ್ ಡೌನ್ ಮಾಡಬೇಕು ಇವಾಗ. ಇದನ್ನು ಬೇರೆ ನಾನು ನಾಳೆ ಎತ್ತಿಕ್ಬಿಟ್ಟಿದೆ ಎಲ್ಲ, ಇದನ್ನ ಬೇರೆ ಶಟ್ ಡೌನ್ ಮಾಡಿಲ್ಲ ಅದೇ ಗೊತ್ತಿಲ್ಲಪ್ಪ, ಮಾಡಿಲ್ಲ ಅನ್ಕೋತೀನಿ. ಮಾಡಿಬಿಟ್ಟಿದ್ದೀನಿ. ಮತ್ತು ಇದು ಯಾವ ಸೈಡಲ್ಲಿ ಯಾವುದೋ ಲೈಟ್ ಬರ್ತಾಯಿತ್ತಲ್ಲ, ಯಾವ ಲೈಟ್ ಆದರೂ ಬರಲಿ. ಇವಾಗ ಬೆಳಗ್ಗೆ ನೋಡ್ಕೊತೀನಿ, ಯಾವ ಲೈಟ್ ಆದರೂ ಬರಲಿ, ಏನಾದರೂ ಬರಲಿ. ಸೊ ಇವಾಗ ಜಲ್ದಿ ವ್ಲಾಗ್ ಇದನ್ನ ಎಂಡ್ ಮಾಡಿಬಿಟ್ಟು ಎಡಿಟ್ ಮಾಡಿಬಿಟ್ಟು ಮಲ್ಕೋಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ, ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.